ನಮಗಂತೂ ಹುಡುಗಿಯರು ಇಷ್ಟ ಆಗ್ಯಾರ್ರಿ. ಇನ್ನು ಮ್ಯಾಗ ನಿಮಗೆ ಬಿಟ್ಟಿದ್ರಿ. ಏನಂತೀರಿ ಬೀಗ್ರ? ಏನು ಮಾತಾಡತ್ತಿಲ್ಲಲ್ಲ ನೀವು? ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ರಿ ನನಗೆ. ನನ್ನ ಮಗ ಇನ್ನೂ ಸಣ್ಣ ಕೂಸು ಇದ್ದಂಗೆ ಐತಿ. ಆಗಲೇ ಮದುವೆ ವಯಸ್ಸಿಗೆ ಬಂದ್ಲ ಅಂತ ಯೋಚನೆ ಮಾಡತ್ತೀನಿ. ಯಾವಾಗಲೂ ಕಾಡಿಸ್ಕೊಂತ ನಕ್ಕೊಂತ ಅಡ್ಡಾಡ್ಕೊಂತ ಇರ್ತಿದ್ಲು ನನ್ನ ಮಗಳು. ನಾ ಇನ್ನೂ ಸಣ್ಣ ಕೂಸ್ಗತಿ ನೋಡ್ತಿದ್ದೆಕಿನ್ನ. ಆಗಲೇ ಮದುವೆ ವಯಸ್ಸಿಗೆ ಬಂದ್ಲ ನನ್ನ ಮಗಳು ಅಂತೇಳಿ ಯೋಚನೆ ಮಾಡತ್ತೀನಿ ನೋಡ್ರಿ. ಹಂಗರಿ ಹೆಣ್ಮಕ್ಳು ಅಂತಂದ್ರೆ ಎದಿಯುದ್ದು ಯಾವಾಗ ಬೆಳಿತಾವ ಅಂತ ಗೊತ್ತಾಗಂಗಿಲ್ಲ. ಕಣ್ಣು ಮುಂದೆ ನಮ್ಗೆ ಇನ್ನೂ ಚಿಕ್ಕು ಅಂತ ಅನಿಸ್ತಾವ್ರಿ. ಕಿಲ ಕಿಲ ಅಂತೇಳಿ ಅಡ್ಡಾಡ್ಕೊಂಡಿರ್ತಾರಲ್ಲ, ಹಾಗೆ ನಮ್ಗೆ ಗೊತ್ತಾಗಂಗಿಲ್ಲ ನಮ್ಮ ಹುಡುಗಿಯಾರು ಎಷ್ಟು ಜಲ್ದಿ ಬೆಳೆದ್ರ ಅಂತೇಳಿ. ಹಂಗೆ ಅನ್ಸಾಯ್ತು ನಮ್ಗೆ. ನಮ್ಮ ಬಿ ಪಿ ಇನ್ನೂ ಸಣ್ಣ ಕೂಸಿದ್ದಂಗೆ ಐತೆ ನಮಗೆ. ಯಾವಾಗಲೂ ಜಗಳ ಮಾಡ್ಕೊಂತ ನಕ್ಕೊಂತ ಕಾಡಿಸ್ಕೊಂಡಿರ್ತಿದ್ಲೆ. ನನ್ನ ಮಗಳು ಆಗಲೇ ಮದುವೆ ವಯಸ್ಸಿಗೆ ಬಂದ್ಲ ಅಂತೇಳಿ. ನೀವೇನು ಚಿಂತೆನ ಮಾಡಬೇಡ್ರಿ. ನಿಮ್ಮ ಮನೆಗೆ ಹೆಂಗೆ ನೋಡ್ಕೊಂಡಿದ್ರಲ್ಲ ಹಂಗೆ ನಮ್ಮ ಮನೆಗೂ ನೋಡ್ಕೊಂತೀವಿ ನಾವು. ನಮ್ಮ ಹುಡುಗ ಒಪ್ಪಿ ಅದಾನೇನ್ರಿ ನಿಮಗೆ? ಮತ್ರಿ ಅಣ್ಣಾರ ಈಗ ಅಪ್ಪಾರಂತರೂ ಅವ್ರದ್ದು ತೀರ್ಮಾನ ತಿಳಿಸಿದ್ರೆ ಈಗ ನೀವೇನಂತೀರಿ? ಅಕ್ಕಾರ ನೀವೇನಂತೀರಿ? ಅಮ್ಮಾರ ನೀವೇನಂತೀರಿ? ನಮ್ಮ ಹುಡುಗ ನಿಮ್ಗೆ ಇಷ್ಟ ಆದೇನ್ರಿ? ನಮ್ಮ ಸಂಬಂಧ ನಿಮ್ಗೆ ಇಷ್ಟ ಆತೇನ್ರಿ? ಇಷ್ಟ ಅನ್ನಕ್ಕೇನ್ರ ಇಷ್ಟನೇ ಅದಾರ ಹುಡುಗರು. ಅವ್ರು ನೋಡೇವಲ್ರಿ ನಾವು. ಅವ್ರ ಗುಣ, ಅವ್ರದ್ದು ವ್ಯಕ್ತಿತ್ವ ನಂಗೆ ಭಾಳ ಇಷ್ಟ ಆಗೈತ್ರಿ. ಆದ್ರೇನು ಇಷ್ಟು ಜಲ್ದಿ ಮದ್ವಿನ ನಮ್ಮ ಮಗಳಿಗೆ ಅಂತೇಳಿ ಆಗೋ ವಯಸ್ಸೋಗ ಆಗ್ಬಿಡ್ಬೇಕಪ್ಪ. ನೋಡು ಇಷ್ಟು ವರ್ಷ ಕಲಿತೀವಿ ಅಂತ ಕಲ್ತಾವ್, ಈ ಕೆಲಸ ಮಾಡ್ತೀನಿ ಅಂತೇಳಿ ಕೆಲಸನೂ ಮಾಡ್ಯಾವ 2 ವರ್ಷ. ಈಗ ಮದ್ವೆ ವಯಸ್ಸಿಗೆ ಬಂದಾರ. ಅನ್ನ ಹಂಗೆ ಇಟ್ಕೊಂಡು ಕುಂದಿರ್ತೀರ ರೀ? ಒಪ್ಕೊರಿ. ಹಾಂ, ಬಯಸದ ಬಂದ ಭಾಗ್ಯ, ಹಂಗೆ ಬ್ಯಾಡ ಅನ್ಬಾರ್ದು. ಮತ್ತು ನೋಡಿದ್ರೆ ಪಾಪ ಅಷ್ಟು ದುಡ್ಡು ಇದ್ದವ್ರು ಅದಾರ. ಆದರೂ ತಾವಾಗೆ ಬಂದಾರ ಕೇಳಾಕ ಹೆಣ್ಣು ಮನೆ ಮಟಾನು. ಒಪ್ಕೊರಿ. ತಡೀಲಿ, ನನಗೂ ಹುಡುಗರ ಬಗ್ಗೆ ಏನೂ ಇಲ್ಲ ರೀ. ಹುಡುಗರ ಬಗ್ಗೆ ನಿಮ್ಮ ಬಗ್ಗೆ ಏನೇನೂ ಇಲ್ಲ. ಆದರೆ ಇಷ್ಟು ಜಲ್ದಿ ಮದ್ವೆ ಯಾಕೆ ಅಂತೇಳಿ ಅದೇ ಹೇಳ್ತಲ್ರಿ. ಜಲ್ದಿ ಎಲ್ಲೈತ್ರಿ ಮದ್ವೆ ವಯಸ್ಸಿಗೆ ಬಂದಾರ ಅವ್ರು. ನೋಡ್ರಿ, ಮದ್ವೆ ವಯಸ್ಸಿಗೂ ಬಂದಾರ. ಹೆಂಗಿದ್ರು ಒಂದು ಕಾಲೇಜ್ ಹೋಗೂ ಕಲ್ತಾರ, ಮತ್ತು ಒಂದ ಕಡೆನೂ ಕೆಲಸನೂ ಮಾಡ್ಯಾರ. ಒಬ್ರಿಗೊಬ್ರಿಗೆ ಅರ್ಥ ಚಲೋ ತಂಗೆ ಮಾಡ್ಕೊಂಡಿರ್ತಾರೆ. ಈಗ ಮೊದ್ಲಿಂತ ನೋಡ್ಯಾರಲ್ಲ, ಜೀವನ ಚಲೋ ತಂಗೆ ಮಾಡ್ಕೊಂಡು ಹೋಗ್ತಾರೆ ಅವ್ರು. ಮೊದ್ಲು ಅರ್ಥ ಮಾಡ್ಕೊಂಡ್ಬಿಟ್ಟಾರೆ. ಈಗ ನೀವು ಬೇರೆ ಗಂಡು ಹುಡುಕಿ ಮದ್ವೆ ಮಾಡ್ತೀನಿ ಅಂತಂದ್ರೆ ಜೀವನ ಸುದ್ದಿ ಮಾಡ್ತೀನಿ ಅಂದ್ರೆ ಆಗಂಗಿಲ್ರಿ. ಯಾಕಂದ್ರೆ ಹೊಂದ್ಕೊಂಡ್ರೆ ಹೋಗ್ಬಿಡ್ತಿತ್ತಲ್ಲಿ. ಈಗ ನೋಡ್ರಿ, ಇವ್ರಿಗೆ ಎಷ್ಟು ವರ್ಷ ಅಂತ ಪರಿಚಯ ಅದಾರ, ಜೊತೆಗೆ ಕೆಲಸ ಮಾಡ್ಯಾರ, ಜೊತೆಗೆ ಕಾಲೇಜ್ಗೂ ಹೋಗ್ಯಾರ. ಈಗ ಎಲ್ಲಾನು A to Z ಅರ್ಥ ಮಾಡ್ಕೊಂಡಿರ್ತಾರ ಒಬ್ರಿಗೊಬ್ರು. ಮದ್ವೆ ಮಾಡ್ಕೊಟ್ರೆ ಜೀವನ ಸುದ್ದಿ ಇರ್ತೈತೆ ಅಂತೇಳಿ ನಾನು ನೋಡ್ರಿ. ಹೌದ್ರಿ ಅಣ್ಣ, ನೀವು ಹೇಳಿದ್ರು ಕರೆನ ಐತ್ರಿ. ನಮ್ಮ ಮಗಳಿಗೆ ಒಂದ್ಸಲ ಕೇಳ್ತೀನಿ ತಡ್ರಿ. ದೀಪಾ, ನನ್ನ ಮಗಳ ನೀನೇನಂತೀವ? ತ್ರಿವೇಣಿ, ನೀ ಏನಂತೀವ? ಅಪ್ಪಾಜಿ, ಇದು ನಿಮ್ಮ ನಿರ್ಧಾರ. ಈಗ ನೀವು ಹೆಂಗೆ ಅಂತೀರಿ ಹಂಗೆ. ಪಾಪ ಸೇಮ್ ನಂದು. ನಿಮಗೆ ಇಷ್ಟ ಆದ ನನಗೂ ಇಷ್ಟನ. ಹಂಗಂದ್ರೆ ಹೆಂಗವಾ? ನಿಮ್ದು ಹೇಳ್ರಿ. ಪಾಪ ನಾನಂತರೂ ನಿಮ್ಮ ಮ್ಯಾಗ ಅಜ್ಜನ ಮ್ಯಾಗ ಬಿಟ್ಟೇನಿ. ನೀವಿಬ್ರು ಹೆಂಗೆ ಅಂತೀರಿ ಹಂಗೆ. ಪಾಪ ನಾನು ನಿನ್ನ ಮ್ಯಾಗ ಬಿಟ್ಟೇನಿ, ನೀ ಹಂಗಂತಿ ಹಂಗೆ. ನೋಡ್ರಿ, ಹುಡುಗಿಯಾರು ನಿಮ್ಮ ಮ್ಯಾಗ ಬಿಟ್ಟಾರ. ಈಗ ನೀವು ಹೆಂಗಂತೀರಿ ಹಂಗೆ ನೋಡ್ರಿ. ಅಪ್ಪಾಜಿ, ನೀವು ಹೆಂಗಂತೀರಿ ಹಂಗ್ರಿ. ನಮ್ಮ ಮನೆಗೆ ಹಿರಿಯರು ನೀವರಿ, ನಿಮ್ಮ ಮ್ಯಾಗ ಬಿಟ್ಟಿದ್ದು ನೋಡ್ರಿ. ಈಗ ಅಪ್ಪಾರ, ನಮ್ದು ನೀವ ನಿರ್ಧಾರ ಮಾಡ್ರಿಪ್ಪ. ನನ್ನ ಮನ್ಯಾಗಂತೂ ಹಿರಿಯರು ಯಾರೂ ಇಲ್ಲ. ನೀವು ಹೆಂಗಂತೀರಿ ಹಂಗೆ ನೋಡ್ರಿ. ಜಯಕ್ಕ, ಇದೇನ ನಮ್ಮ ಮಕ್ಕಳು ಇನ್ನೂ ಸಣ್ಣ ಸಣ್ಣ ಗತ್ತೆ ನಮ್ಮ ಕಣ್ಣು ಮುಂದೆ ಆಟಾಡ್ಕೊಂಡು ಅಡ್ಡಾಡ್ತಿದ್ವು, ಆಗಲೇ ಮದುವೆ ವಯಸ್ಸಿಗೆ ಬಂದವಲ್ಲ. ನನಗೂ ಅದ ಅನ್ಸಾದೈತೆ ನೋಡ್ಲಿ. ಹೆಣ್ಮಕ್ಳು ಮನ್ಯಾಗ ಎಷ್ಟು ದಿನ ಇದ್ರೇನು, ಒಂದಲ್ಲ ಒಂದಿನ ತಮ್ಮ ಮನೆಗೆ ಹೋಗಬೇಕಲ್ಲ. ಅದು ನಿಜ ನೋಡ. ಹೆಣ್ಮಕ್ಳಿಗೆ ಯಾಕೆ ಬರ್ದಾನ ದೇವ್ರ ಅಂತೀನಿ ನಾನು. ಅವು ಎಷ್ಟು ದಿನ ಆದ್ರೂ ನಮ್ಮ ಮನ್ಯಾಗ ಇಟ್ಕೊಳ್ಳಿ ನಾವು. ಒಂದಲ್ಲ ಒಂದಿನ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗಬೇಕು ನೋಡ. ಹಂಗೆ ದೇವ್ರ ಸೃಷ್ಟಿ ಮಾಡಿಬಿಟ್ಟಾನು ಹೆಣ್ಮಕ್ಳಿಗೆ. ನಮ್ಮ ಮನೆ ಅಲ್ಲದೆ ಇನ್ನೊಬ್ಬರ ಮನೆಯೂ ಬೆಳಗಲಿ ಅಂತೇಳಿ. ನನಗಂತೂ ಇಷ್ಟ ಆಗೈತ್ವಾ. ಹುಡುಗರಂತೂ ಭಾಳ ಚಲೋ ಅದಾರ. ನನಗಂತೂ ಇಷ್ಟ ಆಗೈತಿ. ನೀ ಏನಂತಿ? ನನಗೂ ಇಷ್ಟ ಐತ್ಲೇ. ಹುಡುಗರು ನೋಡೇವಲ್ಲ ಪಾಪ ಎಷ್ಟು ಸಂಭಾವಿತ ಅವು, ಎಷ್ಟು ಚಲೋ ಅದಾವು. ನಮ್ಮ ಮಕ್ಕಳ ಅವ್ರು ಕೊಟ್ಟು ಅಂದ್ರೆ ಚಲೋ ತಂದು ನೋಡ್ಕೊಂಡು ಹೋಗ್ತಾರೆ. ಅತ್ತಿ ಕಾಟ ಇಲ್ಲ, ಮಾವ ಕಾಟ ಇಲ್ಲ, ಇಬ್ಬರು ಮಕ್ಕಳ ಗತೆ ನೋಡ್ಕೊತಾರೆ. ಸರಿ ತಗೋ, ಹೇಳೆ ಅಪ್ಪರಿಗೆ ಒಪ್ಕೊ ಅಂತೇಳಿ. ನಾನು ಹೆಂಗೆ ಹೇಳಲಿ? ಇಲ್ಲಾಂದ್ರೆ ನಿಮ್ಮ ಅತ್ತಿಗೆ ಹೇಳೆ, ಅವ್ರು ಹೇಳ್ತಾರೆ. ಅತ್ತಿಯವರ ಮಾವರಿಗೆ ಒಪ್ಕೊ ಅಂತ ಹೇಳ್ರಿ. ಯಾಕಂದ್ರೆ ಆ ಹುಡುಗರ ಬಗ್ಗೆ ಗೊತ್ತಿದ್ದೇ ಇತ್ತು ನಮ್ಗೆ ಎಷ್ಟು ಚಲೋ ಅದಾರ ಅಂತೇಳಿ. ಮತ್ತು ಅತ್ತಿ ಮಾವನು ಕಾಟ ಇಲ್ಲ, ಗಂಡದ ಕಾಟ ಇಲ್ಲ, ಆರಾಮ ಇರ್ತಾರೆ. ಒಪ್ಕೊ ಅಂತ ಹೇಳ್ರಿ. ನಾನು ಅದನ್ನೇ ಹೇಳಿನ ತಡಿವಾ, ಏನಂತ ನೋಡೋ ನಿಮ್ಮ ಮಾವ. ನನಗಂತೂ ಇಷ್ಟ ಆಗಿತ್ರಪ್ಪ. ನಿಮ್ಗೆ ಇಷ್ಟ ಆದ್ರೆ ನನಗೂ ಇಷ್ಟ ನೋಡಿ. ನಮ್ಗೆ ಇಷ್ಟ ಆಗೈತ್ರಿ ಅಪ್ಪಾಜಿ, ನನಗೂ ಇಷ್ಟ ಆಗೈತ್ರಿ. ಆದ್ರೆ ನಿಮ್ಮ ನಿರ್ಧಾರ ನಮ್ಮ ನಿರ್ಧಾರ. ಸರಿ ತಗೊಳ್ಳಿ. ಹಂಗಂದ್ರೆ ನಂಗಂದ್ರೂ ಇಷ್ಟ ಆಗ್ಯಾರ. ಯಾಕಂದ್ರೆ ಮಂತನೂ ಚಲೋ ಐತೆ ಅವ್ರದ್ದು. ನಮ್ಮ ಮಕ್ಕಳು ಸುಖವಾಗಿರ್ತಾವ ಅನ್ನೋದೊಂದು ಗ್ಯಾರಂಟಿ ಐತೆ ನನಗೆ. ಒಪ್ಕೊಂಡ್ರಾತ. ಎಷ್ಟೊತ್ತು ಮಾಡ್ತಾರಲಿ, ಕುಂತು ಸಾಕಾತ್ ನೋಡಿ ನಂಗೆ. ಹುಡುಗಿ ಬೇಕಂದ್ರೆ ಕಾಯ್ಬೇಕಪ್ಪ. ಹೆಂಗೆ ಕುಂತಾರ ನೋಡಿ ಇಬ್ರು, ಒಂದು ಮಾತು ಹೇಳಿಲ್ಲ ಏನಿಲ್ಲ. ಆಮೇಲೆ ಕ್ಲಾಸ್ ತಗೊಳ್ಳೋಣ ಅವ್ರಿಗೆ. ಬೀಗ್ರ, ನಮ್ಗಂತೂ ಹುಡುಗರು ಇಷ್ಟ ಆಗ್ಯಾವ್ರಿ. ಈ ಸಂಬಂಧ ನಮ್ಗೆ ಓಕೆ ಐತೆ ನೋಡ್ರಿ. ಓ ಮೈ ಗಾಡ್, ಫೈನಲಿ ಡನ್. ಅಂತೂ ಇಂತೂ ಒಪ್ಕೊಂಡ್ರಲ್ಲಪ್ಪ. ಅಪ್ಪ, ಹಂಗಂದ್ರೆ ನಾವು ಪಕ್ಕ ಅನ್ಕೊಳ್ಳೋಣೇನ್ರಿ? ಹ್ಞೂ ರೀ. ಅಂದಂಗೆ ನಾವಂತೂ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿದ್ವಿ. ನೀವು ನಮ್ಮಂತಲೇ ನೋಡೋಕೆ ಯಾವಾಗ ಬರ್ತೀರಿ ಅದನ್ನು ಹೇಳ್ಬಿಡ್ರಿ. ನಮ್ಮ ಮನೆ ನೋಡ್ರಿ, ಮತ್ತು ನಮ್ಮ ಮನೆ ಹೆಂಗೆ ಅನಿಸ್ತ ಅಂತದನ್ನು ಹೇಳ್ರಿ ನಮ್ಗೆ. ನೋಡ್ರಿ, ನಿಮ್ಗೆ ಅನುಕೂಲ ಯಾವಾಗ ಆಗ್ತೈತಿ ಹೇಳ್ರಿ. ಅವಾಗ ಬಂದು ಮಂತ ನೋಡ್ಕೊಂಡು ಹೋಗ್ತೀವಂತ ನಾವು. ಮತ್ತು ಮದುವೆ ಯಾವಾಗ ಇಟ್ಕೊಳ್ಳೋಣ್ರಿ? ಇನ್ನೂ ಯೋಚನೆ ಮಾಡಿಲ್ರಿ. ಮಂತ ನೋಡೋಕೆ ಬರ್ತೀವಲ್ರಿ.
ನೀವು ಹೇಳ್ರಿ ಎಂದಾಗ್ತಿತ್ತು ಅಂತೇಳಿ ಅವಾಗ ಬಂದು ಅವಾಗ ಮಾತಾಡೋಣಂತ್ರಿ ಮದ್ವೆ ಯಾವಾಗ ಏನು ಅಂತ ಅಂತೇಳಿ. ಸರಿ ತಗೋರಿ, ನಾವು ಅಲ್ಲಿ ಹೋದ ತಕ್ಷಣ ಹೇಳ್ತೀವಿ ನಿಮ್ಗೆ ನಮ್ಗೆ ಯಾವಾಗ ಅನುಕೂಲ ಆಗ್ತೈತೆ ಅವಾಗ ಬಂದ್ಬಿಡ್ರಂತ್ರಿ ನೀವು. ಒಂದೇ ದಿನ 2 ಮನೆಗೆ ಬಂದ್ಬಿಡ್ತೀವಿ ರೀ ಮತ್ತೆ. ಹ್ಞೂ ರೀ ನಡೀತೈತಿ. ತಂಗಿ ಮನೆಗೆ ಮೊದಲು ಬರ್ರಿ, ಆಮೇಲೆ ನಮ್ಮ ಮನೆಗೆ ಬರ್ರಿ. ಸರಿ ತಗೋರಿ. ಅಂದಾಗ ಇನ್ನೊಂದು ಮಗದ ಎಲ್ಲಿ ನೋಡ್ರಿ ಕನ್ನೆ? ಅವನಿಗೂ ನೋಡೈತ್ರಿ. ನೋಡೈತೆ ಅನ್ನಕ್ಕೇನು ದೀಪಾ ತ್ರಿವೇಣಿ ಜೊತೆ ಇರ್ತಿದ್ದಲ್ರಿ ಪ್ರೀತಿ ಅಂತೇಳಿ, ಆ ಹುಡುಗಿಗೆ ತಗೋಬೇಕಂತ ಮಾಡೀವ್ರಿ. ಯಾಕಂದ್ರೆ ಇಬ್ಬರದು ಇಡೀ ಜೋಡಿ ಸೇಮ್ ಐತ್ರ, ಇಬ್ರಿಗೂ ಹೊಂದಾಣಿಕೆ ಕರೆಕ್ಟ್ ಆಗ್ತೈತಿ. ಅದಕ್ಕೆ ಆಕೆಗೆ ತಗೋಬೇಕಂತ ಮಾಡೀವ್ರಿ. ಈಗ ನಾಳೆ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀವ್ರಿ. ನಾಡಿದ್ದು ನಿಮ್ಗೆ ಹೇಳ್ಬಿಡ್ತೀವ್ರಿ ಬರಾಕ. ಅವ್ರ ಮನೆಗೆ ಇನ್ನೋರು ಬರ್ತಾರ, ನೀವು ಬರ್ತೀರಿ, ಮತ್ತು ನೀವು ಒಬ್ರಿಗೊಬ್ರಿಗೆ ಮಾತಾಡ್ದಂಗೂ ಆಗ್ತೈತಿ. ಓ ಆ ಪ್ರೀತಿಗೆ ನೋಡಿರೇನ್ರಿ? ಚಲೋ ಐತೆ ತಗೋರಿ, ಇಬ್ಬರದು ಈಡು ಜೋಡಿ ಚಲೋ ಐತ್ರಿ ಅವ್ರಿಬ್ಬರದು. ಅದೇನ ಅಂತಾರಲ್ಲ ಪರ್ಫೆಕ್ಟ್ ಜೋಡಿ ಅಂತೇಳಿ, ಹಂಗೆ ಪರ್ಫೆಕ್ಟ್ ಜೋಡಿ ಐತೆ ನೋಡ್ರಿ ಅವ್ರದ್ದು. ಪರ್ಫೆಕ್ಟ್ ಅಲ್ವೇ? ಪರ್ಫೆಕ್ಟ್ ಏನ ಅಂತಕ್ಕೆ ಇಷ್ಟೊತ್ತ ಇಲ್ಲಾರ್ದು ಈಗ ಬಂದೆ ನೀನು? ಅದು ನಾನು ಏನೋ ತಪ್ಪು ಹೇಳಿದಾಗ ಓಡ್ ಬಂದ್ಬಿಡ್ತೀಯಲ್ಲ. ನಾನು ಇಲ್ಲೇ ಹೊರಗ ಕುಂತಿದ್ದೆ, ಏನೋ ದೊಡ್ಡವ್ರು ಮಾತಾಡತ್ತೀರಿ, ನಾನು ಹಾಕು ಅಂತ ಬಂದಿಲ್ಲ ಅಷ್ಟೇ. ಹಂಗಂಗೆ ಏನು ಇಷ್ಟು ಜನ ಬಂದ್ಬಿಟ್ಟ ನಮ್ಮ ಮನೆಗೆ ಇವತ್ತು? ನಿಮ್ಮ ಅಕ್ಕನ ಮದುವೆ ಫಿಕ್ಸ್ ಆತ್ವಾ? ಏನ ಅಕ್ಕನ ಮದುವೆ ಫಿಕ್ಸ್ ಆತಾ? ಅದು ನನಗೆ ಹೇಳಾದ. ಏನ ಅಕ್ಕ ನನಗೆ ಹೇಳಾದ ಮದುವೆ ಮಾಡ್ಕೊಳತಿ? ಲೇ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಜಸ್ಟ್ ಮಾತಾಡಕ್ ಬಂದಾರ ಅವರು. ನನಗೆ ಬಿಟ್ಟು ಮಾತಾಡ್ತೀರಿ ನೀವು? ಹೇ ನೀ ದೊಡ್ಡ ಹಿರಿಯಳೇನೆ, ನಿನ್ನ ನಿಂದ್ರಿಸಿ ಮಾತಾಡಕ್ಕಿಲ್ಲ. ಮತ್ತೆ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಹೊಂಟಾಳಂದ್ಮೇಲೆ ನಾವು ಇರಬೇಕ ಇಲ್ಲೇ. ಯವ್ವ ಸ್ನೇಹವ್ವ, ನೀನ ಮೇನಿಲ್ಲ, ನೀ ಇಲ್ಲ ಅಂದ್ರೆ ಕಾರ್ಯನ ಮುಂದೆ ನಡೆಯಂಗಿಲ್ಲ. ಹೌದಿಲ್ಲ ಆಂಟಿ? ನೋಡ್ರಿ ನಿಮಗೆ ಗೊತ್ತೈತ್ರಿ, ನಮ್ಮ ಮಮ್ಮಿಗೆ ನಮ್ಮ ಮನೆಗಿರೋ ಯಾಕೆ ಗೊತ್ತೇ ಇಲ್ಲ ನೋಡ್ರಿ. ಐ ಇವ್ರು ಹೆಂಗದಾರಿಪ್ಪ, ಅರ್ಥನ ಮಾಡ್ಕೊಂಗಿಲ್ಲ ಇವ್ರೆ, ಎಲ್ಲ ತಿಳಿಸಬೇಕು ಇವ್ರಿಗೆ, ಸಣ್ಣ ಮಕ್ಕಳಗತ್ತೆ. ನಮ್ಮ ಮನೆಗೆ ಈಕಿನ ನೋಡ್ರಿ, ಅದು ಎಲ್ಲರಿಗಿಂತ ದೊಡ್ಡಕಿ, ಎಲ್ಲರಿಗೂ ಬುದ್ಧಿವಾದ ಆಕಿನ ಹೇಳಿದ್ರಿ. ನಾವೇ ಸಣ್ಣವ್ರಿ ಇಲ್ಲಿ, ಆಕಿನ ದೊಡ್ಡಕ್ರಿ. ಈಗ ಮದುವೆ ಎಲ್ಲ ನಡ್ಸ್ಕೊಡೋದು ಆಕಿನ ನೋಡ್ರಿ. ಓ ಹೌದೇನ್ರಿ, ಇವ್ರೇನ್ರಿ ನಮ್ಮ ಬೀಗ್ರ? ಈಗ ಏನೋ ಮಾತುಕತೆ ಇದ್ರೆ ನಮ್ಮ ಬೀಗರ ಜೊತೆ ಮಾತಾಡ್ಬೇಕೇನ್ರಿ ನಾವು? ಹ್ಞೂನ್ರಿ, ನಿಮ್ಮ ಮಾತುಕತೆ ಎಲ್ಲ ಆ ಬೀಗರ ಜೊತೆ ಮಾತಾಡ್ಬೇಕು ನೋಡ್ರಿ. ನೀವು ಮೇನ್ ಬೀಗ್ರ ಅವ್ರ ನೋಡ್ರಿ ನಿಮಗೆ. ಹೌದ್ರಿ, ತಡ್ರಿ ಬೀಗ್ರ ಮುಂದೇನ್ ಮಾಡಮ್ರಿ? ಈಗ ನಾವಂತೂ ಮಂತನ್ ನೋಡಿದ್ವಿ, ಮುಂದೇನ್ ಮಾಡಿದ್ರಿ? ಮುಂದೆ ನೀವು ಬರೀ ಕುಂತಿರಲ್ರಿ, ತಿನ್ನೋದಿಲ್ರಿ ಏನ್ರಿ? ನಾಷ್ಟ ಮಾಡ್ರಿ, ಸ್ವಲ್ಪ ನಾಷ್ಟ ಮಾಡ್ರಿ, ಆಮೇಲೆ ಮಾತಾಡೋಣಂತ. ಅಯ್ಯೋ ಅಂಕಲಿ ಇಷ್ಟ ಪಾಪ, ಆ ಹುಡುಗಿ ಗೊತ್ತಾತ್, ನನಗೆ ಗೊತ್ತಾಗಿಲ್ಲ ನೋಡಿ. ಕುಂದ್ರಿ ನಾ ಸ್ವಲ್ಪ ನಾಷ್ಟ ಹಾಕೊಂಡ್ಬರ್ತೀನಿ, ಕುಂದ್ರಿ. ಇವಾಗ ಯಾಕ ಈಗ ಬ್ಯಾಡ ತಡಿವಾ, ಈಗ ಬರೋಬೇಕಾದ್ರೆ ನಾಷ್ಟ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಅದಕ್ಕೆ ಅದ್ರಾಗ ಏನಾಯ್ತು ತಗೋರಿ, ಸ್ವಲ್ಪ ಹಾಕೊಂಡ್ಬರ್ತೀನಂತೆ. ಜಯಕರ ನೀವು ಮಾಡಿದ ಅಡುಗೆ ನಮ್ಗೆ ಭಾಳ ಇಷ್ಟ ಆಗ್ತೈತ್ರಿ. ನಾವೇನು ಹಂಗೆ ಹೋಗಂಗಿಲ್ಲ, ತಿಂದ ಹೋಗ್ತೀವಿ. ಆದ್ರೆ ಒಂದು ತಾಸು ಬಿಟ್ಟು ತಿಂತೀವ್ರಿ, ಯಾಕಂದ್ರೆ ಇನ್ನೂ ಹೊಟ್ಟಿಗೆ ಆಗಿಲ್ರಿ ಅದಕ್ಕೆ. ಹ್ಞೂ ರೀ ಜಯಕರ, ನೀವು ಮಾಡಿದ ಅಡುಗೆ ನಮಗೆ ಭಾಳ ಇಷ್ಟ ರೀ. ನಾವು ತಿಂದ ಹೋಗ್ತೀವಿ ಅಂತ ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಅಂದ್ರೆ ಸ್ವಲ್ಪ ಹೊಟ್ಟೆಗಿಂತ ಕರ್ಗಕ್ಕೆ ಟೈಮ್ ಕೊಡ್ರಿ ಸಾಕು. ಅಯ್ಯೋ ಅಣ್ಣಾರ, ಸರಿ ತಗೋರಿ, ಇನ್ನೊಂದು ತಾಸು ಬಿಟ್ಟು ನಾಷ್ಟ ಮಾಡಂತ್ರಿ. ನನಗಂತೂ ನಂಬಕ ಆಗತ್ತಿಲ್ಲ ನೋಡ್ರಿ, ನಮ್ಮ ದೀಪರ್ ಮದ್ವಿ ಅಂತಂದ್ರೆ. ಅಯ್ಯೋ ನಮ್ಮ ದೀಪಿ ಜಲ್ದಿ ಮದ್ವಿ ಮಾಡ್ಕೊಂಡು ಹೊಂಟದ. ನಿಮ್ಮ ದೀಪ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಬೆಳಗಿಸ್ತಾ ತಗೋ. ಈಗ ದೀಪವ್ವ, ನೀ ಅದ ಮಾಡ್ಬೇಕು ಇದ ಪ್ರಕಾರ ಮಾಡ್ಬೇಕಂತ ಏನಿಲ್ವಾ. ನನಗೇನಿದ್ರು ಒಂದು ರೊಟ್ಟಿ ಒಂದು ಕರ್ಕೊಂಬಂದ್ಬಿಡಿ ಸಾಕು. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟು ಬಿಡುವ, ನನಗೆ ಆರಾಮ್ ತಿಳ್ಕೊಂಡು ಇದ್ಬಿಡ್ತೀನಿ ನೋಡು. ನೀ ಬೇರೆ ಕೆಲಸ ಮಾಡೋದೇ ಬೇಡ, ಕೆಲಸದಾಳು ಎಲ್ಲರೂ ಅದಾರ, ಅಡುಗೆ ಮಾಡೋಕ್ಕೂ ಕೆಲಸದಾಳು ಅದಾರ. ಆದ್ರೆ ಅವ್ರು ಮಾಡಿದ ರೊಟ್ಟಿ ನಂಗೆ ಇಷ್ಟನಾಗಂಗಿಲ್ಲ. ಅದಕ್ಕೆ ನೀವು ಚಿಂತೆ ಮಾಡಬೇಡ್ರಿ ತಗೋರಿ ಅಣ್ಣಾರ, ನಾಕಿ ಕಳಿಸ್ಕೊಡ್ತೀನಂತೆ. ಬರ್ತಿದ್ದಕ್ಕೆ ಈ ರೊಟ್ಟಿ ಮಾಡಾಕ, ಆದ್ರೂ ಇನ್ನೂ ಚಲೋತಂಗೆ ಮಾಡೋಂಗೆ ಕಳಿಸ್ತೀನಂತೆ. ಯಾಕಂದ್ರೆ ಹೆಂಡತಿ ಕೈಲಿ ತಿನ್ನೋ ಭಾಗ್ಯ ಅಂತೂ ಸಿಕ್ಕಿಲ್ಲ ನಮಗೆ, ಆದ್ರೆ ಸೊಸಿ ಕೈಲಿ ಅದು ತಿನ್ನೋ ಭಾಗ್ಯ ಸಿಗ್ಲಿ ರೊಟ್ಟಿನ. ಅಂಕಲ್ ನೀವು ಚಿಂತೆ ಮಾಡಬೇಡ್ರಿ, ನಾನು ನಿಮಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ, ನೀವು ಬಿಸಿ ಬಿಸಿ ರೊಟ್ಟಿನ ತಿನ್ನಂತ್ರಿ. ತಗೋಬಾ, ನೀ ಅಷ್ಟು ಕಲ್ಕೊಂಬಂದ್ರೆ ಸಾಕು ಬಿಡುವ ನಂಗೆ. ಅಂದಂಗ ಅಕ್ಕರ ಬಂದಿಲ್ಲಲ್ರಿ? ಹೋದ ಸಲನೂ ಬಂದಿಲ್ಲ ಅವ್ರ, ಈ ಸಲನೂ ಬಂದಿಲ್ಲ. ಆಕಿ ಸ್ವಲ್ಪ ಸಿಡಿಕ್ ಮುಚ್ಚಿ ಸಿದ್ಧವ ಇದ್ದಂಗೆ ಅದಾಳ್ರಿ. ಆಕಿನ ಎಲ್ಲಿ ಕರ್ಕೊಂಡು ಹೋಗೋದು ತಪ್ಪಾಕಿಂದ, ಯಾಕಂದ್ರೆ ಎಲ್ಲಿ ಹೋದ್ರು ಜಗಳ ಹಾಕಿಂದ. ನಮ್ಮ ಮನ್ಯಾಗ ಆಕಿ ಒಬ್ಬಕ್ಕೆ ನೋಡ್ರಿ ಜಗಳ ಗಂಟಿ ಅಂತಂದ್ರೆ. ಹೌದ್ರಿ? ಮತ್ತೆ ನೀವು ಹೆದರ್ಕೋಬೇಡ್ರಿ. ಮತ್ತೆ ನನ್ನ ಮಗಳು ಹೆಂಗಿರ್ತಾಳಲ್ಲಿ ಅಂತೇಳಿ ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಇರ್ತೀನಿ, ನಮ್ಮವ್ವ ಇರ್ತಾಳೆ, ನನ್ನ ಮಕ್ಕಳು ಇರ್ತಾರೆ. ನಿಮ್ಮ ಮಕ್ಕಳು ಚಲೋತಾಗ ನೋಡ್ಕೊಂತಾರೆ, ಚಲೋ ಚಿಂತೆ ಮಾಡಬೇಡ್ರಿ ನೀವು. ಆದ್ರಿ ಮತ್ತೆ ಕಿರಿಕಿರಿ ಏನು ಮಾಡಂಗಿಲ್ಲ ಅಲ್ರಿ ಅವ್ರ? ಕಿರಿಕಿರಿ ಏನಿಲ್ರಿ, ಯಾಕಿಂದ ಕಿರಿಕಿರಿ ಏನಿಲ್ಲ. ಸುಮ್ಮನೆ ಜಗಳ ಮಾಡ್ತಾಳ್ರಿ ಈಕಿ. ಮಾತಾಡಕ್ಕೆ ಯಾರು ಸಿಗಲಿಲ್ಲ ಜಗಳ ಮಾಡ್ತಾಳಕ್ಕೆ ಅಷ್ಟೇ. ಬಾ ಅಂದಿ ಆಕಿಗೆ, ಏನೋ ಕೆಲಸ ಐತಿ, ನಮ್ಮ ಫ್ರೆಂಡ್ ಕೊಟ್ಟು ಹೋಗ್ಬೇಕಂತೇಳಿ ಓದ್ಲಿಕ್ಕಿ. ಹೌದೇನ್ರಿ? ಮತ್ತೆ ಅವ್ರಿಗೆ ಇಷ್ಟ ಐತಿಲ್ರಿ ಮದ್ವಿ? ಹಾಂ ಇಷ್ಟ ಐತ್ರಿ ಅವ್ರಿಗೆ. ನೀನೇನು ಚಿಂತೆ ಮಾಡಬೇಡವಾ ಕುಸುಮವ್ವ, ನಿನ್ನ ಮಗಳನ್ನ ನನ್ನ ಮೊಮ್ಮಗಳಿಗಿಂತ ಹೆಚ್ಚು ನೋಡ್ಕೊಂತೀನಿ ನಾನು. ನೀವಿಷ್ಟು ಧೈರ್ಯ ಕೊಟ್ಟಿದ್ಮ್ಯಾಗ ಇನ್ನು ಹೆದರ ಮಾತಾ ಹೇಳ್ಬೇಡ್ರಿ ಅಮ್ಮಾರ, ನೀವೊಬ್ರಿದ್ರೆ ಸಾಕ್ರಿ. ಚಿಂತೆ ಮಾಡಬೇಡಿ ನೀನು, ಅಕ್ಕಿ ನನಗೆ ಯಾವಾಗ ಇದ್ರೂ ಇಷ್ಟನೇ ಅಕ್ಕಿ. ಹುಡುಗ ಹುಡುಗಿ ಏನಾದ್ರು ಪರಸ್ಪರ ಮಾತಾಡ್ಕೊಂತೀರೇನಪ್ಪ? ಇಲ್ಲ ರೀ ಅಂಕಲ್, ಹಂಗೇನಿಲ್ಲ ರೀ. ನೋಡ್ರಿ ಏನಾರು ಮಾತಾಡ್ಕೊಂತಿದ್ರೆ ಮಾತಾಡ್ಕೋರಿ. ಇಲ್ಲ ರೀ ಅಂಕಲ್, ಹಂಗೇನಿಲ್ಲ ರೀ, ಬ್ಯಾಡ್ರಿ. ಆಹಾ, ಸಿಟ್ಟ ಬಂದೈತಿ ಇವ್ರಿಗಲೇ, ನಾವು ಏನು ಹೇಳಿಲ್ಲ ಅಂತೇಳಿ ಅದಕ್ಕೆ ಮಾತಾಡಕ್ಕೆ ಬ್ಯಾಡ ಅನ್ನತ್ತಾರ. ಹ್ಞೂನ್ಲಿ, ಆವಾಗ ಸಿಟ್ಟು ನೋಡಾತಿದ್ಲು ದೀಪಿ, ನನಗೆ ಫುಲ್ಲು ಸಿಟ್ಟು ಬಂದೈತೆ ಆಕಿಗೆ. ಇರ್ಲಿ ತಗೋ, ಆಮೇಲೆ ರಮಿಸ್ಕೊಂಡ್ರೆ ಆತು, ಎಲ್ಲರ ಮುಂದೆ ಸರಿ ಅನ್ಸಂಗಿಲ್ಲ ಈಗ. ನಮ್ಮ ಅಕ್ಕನ ಮದ್ವೆ ಅಂತೆ, ನಮ್ಮ ಅಕ್ಕನ ಮದ್ವೆ ಅಂತೆ, ಅಕ್ಕ ನಿನ್ನ ಮದ್ವೆ ಅಂತೆ, ನಿನ್ನ ಮದ್ವೆಯಲ್ಲಿ ನಾನು ಕುಣಿಯೋದು ಅಂತೆ, ನಿನ್ನ ಮದ್ವೆಯಲ್ಲಿ ನಾನು ಕುಣಿಯೋದು, ನಿನ್ನ ಮದ್ವೆಯಲ್ಲಿ ನಾನು ಕುಣಿಯೋದು, ನಾನು ಕುಣಿಯೋದು, ನಾನು ಕುಣಿಯೋದು. ಅಕ್ಕ ನೀ ಜಲ್ದಿ ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನನ್ನ ಜೊತೆ ಯಾರು ಇರ್ತಾರೆ? ಅಕ್ಕ ನಾವಿಲ್ಲೇನ? ನಾನು ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ,
ಬೇಡ ಬರ್ಬೇಕಲ್ಲ ಅಂದಾಗ ಜಗಳ ಮಾಡಕ್ ಅಷ್ಟ ಬೇಕೆ ನಿಂಗೆ ನಾನು ಅಯ್ಯೋ ದೀಪಕ್ಕನ ಮದುವೆ ಮಾಡ್ಕೊಂಡು ಹೊಂಟಾಳೆ ಮೇನ್ ಜಗಳ ಗಂಟಿನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಂಗೆ ಜಗಳ ಮಾಡೋರು ಯಾರು ಯಾಕೆ ಜಗಳ ಗಂಟೆ ಅಂತೀಯಲ್ಲ ಅಕ್ಕ ಅಲ್ಲಲ್ಲಿ ಆಗ್ಲೇ ಬಂದೇ ಬಿಡ್ತೆ ಮೂಗಿನ ಮ್ಯಾಗ ಸಿಟ್ಟೆ ಲೇ ಸ್ನೇಹಿ ಶಶ ಇವತ್ತಿನ ದಿನ ಸುಮ್ಮನಿರ್ರಿ ದೀಪಿ ಈ ಸಣ್ಣಕ್ಕೆ ಏನಾರ ಅಂತಾಳ ನೀನು ಹಂಗೇನೆ ಮತ್ತೆ ಕೇಳಾರ ಅಂತ ಅಂತೇಳಿ ನಾನು ಸುಮ್ಮನೆ ಅನ್ಸ್ಕೋಬೇಕೇನೆ ಸಣ್ಣದೈತಿ ಅನ್ಸ್ಕೋ ಏನಾಗಿಲ್ಲ ಹೋಗ್ಬೇ ಹೂವ ಅಂದಂಗೆ ಇವ್ರು ಈಗ ನನಗೆ ಮಾಮಗಳು ಆಗ್ತಾರೆ ರಾಮ್ ಮಾಮ ಸೂರಜ್ ಮಾಮ ಹೂವ ನಿನ್ನ ಮಾಮಗಳು ನೋಡವ್ರು ನೀನ ನೋಡಿ ಮೇನ್ ನಿಮ್ಮ ಮದುವೆ ದಿನ ನಿಮ್ಮ ಮಾಮಗಳದ 3 ಜನ ಮಾಮಗಳು ಅದಾರೆ 3 ಜನ ಚಪ್ಪಲಿ ಕದ್ದೆ ಅಂದ್ರೆ ರೊಕ್ಕ ನೋಡಿ ನಿಂಗೆ ಮದುವೆ ದಿನ ಹೌದ್ರಿ ಆಂಟಿ ಹಂಗಂದ್ರೆ ಪಕ್ಕ ಕಡಿತೀನ್ರಿ ನಾನೇ ಏ ಮಾಮಗಳೇ ನಂಗೆ ರೊಕ್ಕ ಜಾಸ್ತಿ ಕೊಡ್ಬೇಕಾ ನೀವು ಮತ್ತೆ 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ನನಗೆ ಕೊಡಂಗೇ ಇಲ್ಲ ನಿಮ್ಮ ಚಪ್ಪಲೆ ನಿನಗಿಂತ ಹೆಚ್ಚಿಂದೈತೇನ ಸರಿ ತಗೋ ನಿಂಗೆ ಎಷ್ಟು ಬೇಕು ಅಷ್ಟು ಕೊಡೋಣ ಅಂತ ಅದೇನ್ ಜಾದು ಐತ್ರಿ ನಿಮ್ ಕೈಯಾಗ ಏನ ಅಡಿಗೆ ಮಾಡಿದ್ರೆ ಚಲೋ ಮಾಡಿದ್ರಿ ನೋಡ್ರಿ ನೀವು ನಾಷ್ಟ ಮಾತ್ರ ಮಸ್ತ್ ಆಗಿತ್ರಿ ಹ್ಞೂನ್ರಿ ನಮ್ ಸೊಸೆಗೂ ಕನ್ಸ್ಕೊಡ್ರಿ ನೀವು ಚಲೋ ತಂಗಿ ಆ ಕೆಲಸದವ್ರು ಮಾಡಿರ್ತಾರೆ ನಾಲ್ಗೆ ರುಚಿನ ಹತ್ತಂಗಿಲ್ರಿ ಹಂಗ್ ಮಾಡಿರ್ತಾರ ಹೌದ್ರಿ ಅಷ್ಟಿಷ್ಟ ಆಗ್ತದೆ ಅಂದ್ರೆ ನಮ್ಮ ಕೈ ರುಚಿ ನಿಮಗೆ ಸರಿ ತಗೋರಿ ನಮ್ಮ ಮಗಳಿಗೆ ಕಲಿಸ್ಕೊಡ್ತೀವಿ ಅಂತ ಆಕಿಗೂ ಎಲ್ಲ ಬರ್ತೈತ್ರಿ ಆಕಿಗೂ ಭಾಳ ರುಚಿ ಮಾಡ್ತಾಳ್ರಿ ಅಡಿಗೆ ಹೌದು ಒಂದ್ಸಲ ನಮ್ಮ ಮನೆಗೆ ಬಂದಾಗ ರೊಟ್ಟಿ ಮಾಡ್ಕೊಟ್ಟಿದ್ರಿ ಇಷ್ಟು ಚಲೋ ಮಾಡ್ಕೊಟ್ಟಿದ್ಲಕ್ಕಿ ಹ್ಞೂನ್ರಿ ಹೇಳಿದ್ಲ ಅವಾಗ ಸರಿ ತಗೋರಿ ಇನ್ನು ಬರ್ತೀವಂತ ನಾವು ಪ್ರೀತಿಯವ್ರ ಮನೆಗೂ ತಿಳಿಸ್ಬೇಕ್ರಿ ಇವತ್ತು ನಾಳೆ ಬರ್ತೀವಿ ಅಂತೇಳಿ ಮತ್ತೆ ನಾಳೆ ಅವ್ರ ಮನೆಗೆ ಹೋಗಿ ಸಂಬಂಧ ಮಾತಾಡ್ಕೊಂಡು ಮತ್ತೆ ನಾಡಿದ್ದು ನಿಮ್ಗೆ ನಾಳೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಂತೆ ನಾಳಿದ್ದು ಬರಕ್ಕೆ ನಿಮಗೆ ಎಷ್ಟು ಗಂಟೆ ಬರ್ಬೇಕು ಏನು ಅಂತೇಳಿ ನೀವು ಮನಂತರ ನೋಡ್ಕೊಂಡು ಆರಾಮ್ಸರಿ ಬರಂತ್ರಿ ನಮ್ಮ ಮನೆಗೆ ಬಂದೇ ಇಲ್ಲ ನೀವು ಈ ಕಾಲ ಕೂಡಿ ಬಂತು 2 ವರ್ಷ ಆತು ನಿಮ್ಮ ಕರೆ ಆಯ್ತು ನಾವು ಬರ್ರಿ ಅಂತ ಬರಲೇ ಇಲ್ಲ ನೀವು ಟೈಮ ಸಿಗ್ಲಿಲ್ರಿ ಏನು ಮಾಡೋಣ ಈ ಹೊಲ ಮನೆ ಕೆಲಸ ಮಾಡೋರು ಹಿಂಗೆ ನೋಡ್ರಿ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ಎಲ್ಲಿ ಹೋಗ್ಬೇಕಂದ್ರೂ ನಮಗೆ ಟೈಮ್ ಸಿಗಂಗಿಲ್ಲ ಹೌದ್ರಿ ಒಂಥರ ನಿಮ್ಗೆ ಚಲೋ ಐತೆ ಬಿಡ್ರಿ ಸರಿ ತಗೋರಿ ಇನ್ನು ಟೈಮ್ ಆಗ್ತೈತಿ ನಮ್ಗೆ ಬರ್ತೀವಂತ ನಾವು ಮತ್ತು ಮೊದಲು 6 ಗಂಟೆ ಆಗ ಕತ್ಲಾಗ್ಬಿಡ್ತೈತಿ ಆದಷ್ಟು ಜಲ್ದಿನ ಹೋಗಿ ಮನೆ ಮುಡ್ತೀವಂತೆ ಹೌದ್ರಿ ಈಗ ಜಲ್ದಿನ ಕತ್ಲೊಂದು ಆಗತೈತಿ ಮತ್ತೆ ಅದನ್ನ ರೋಡ್ ಒಂದು ಮಾಡಕ್ ಬಿಟ್ಟಾರೆ ದಡ್ಕಿಗೆ ಮತ್ತೆ ನಿಮ್ಮ ಕತ್ಲೋ ಕಾಣಂಗಿಲ್ಲ ಗಾಡಿ ಓಡ್ಸಾಕ ಸರಿ ತಗೋರಿ ಹೋಗ್ಬಿಟ್ಟು ಬರ್ರಿ ನಮ್ಗೆ ಏನಿದ್ರು ತಿಳಿಸ್ರಿ ಯಾವಾಗ ಬರ್ಬೇಕು ಏನು ಅಂತೇಳಿ ಬರ್ತೀವಂತ ನಾವು ಸರಿ ತಗೋರಿ ಅಪ್ಪ ಹೇಳ್ತೀವಂತ ನಾವು ಹೋಗಿ ಬರ್ತೀವ್ರಿ ಜಯಕರ ಕುಸ್ಮಕರ ಹಾ ರೀ ಹೋಗಿ ಬರ್ರಿ ಸರಿ ತಗೋರಿ ಹೋಗಿ ಬರ್ರಿ ನನಗೂ ಫೋನ್ ಮಾಡ್ಕೊಂತೀರಿ ನನಗಂತೂ ಯಾರು ಗೆಳತಾರಿಲ್ಲ ನೀವ ಗೆಳತಾರ ಅನ್ಕೊಂಡ್ರಪ್ಪ ನೀವಂತೂ ಫೋನ ಮಾಡಂಗಿಲ್ಲ ನಮ್ಗೆ ಮಾತಾಡಕ್ಕೆ ಸರಿ ತಗೋರಿ ಮಾಡ್ತೀನಿ ಅಂತಿನ್ ಮ್ಯಾಗ ಸರಿ ತಗೋರಿ ಬರೋಣ ನಾವಿನ್ನ ಹ್ಞೂ ರೀ ಹೋಗಿ ಬರ್ರಿ ಹುಷಾರ್ ನೋಡ್ರಿ ಹಾ ಸರಿ ರೀ ಅಂಕಲ್ ಆಂಟಿ ಅಜ್ಜ ಅಜ್ಜಿ ಎಲ್ಲರಿಗೂ ಹೋಗಿ ಬರ್ತೀವ್ರಿ ಬಾಯ್ ಎಲ್ಲರಿಗೂ ಹೋಗಿ ಬರ್ರಿ ಅಪ್ಪ ಹೋಗಿ ಬರ್ರಿ ಹುಷಾರ್ ನೋಡ್ರಿ ಹ್ಞೂ ರೀ ಅಂಕಲ್